ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ರಿಂಬು ನೋಡಿ ನಡೆ ಸಂಬಿಗ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಆರು ತೀರಿಯ ನೋಡು ಅಂಬಿಗ, ಆರು ತೀರಿಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗುವುದು ಅಂಬಿಗ, ಯಾರಿಂದಲಾಗುವುದು ಅಂಬಿಗ, ಅದ ನಿವಾರಿಸಿ ದಾಟಿ ಸಂಬಿಗ, ಅದ ನಿವಾರಿಸಿ ದಾಟಿ ಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸತ್ಯ ಎಂಬುದು ಹುಟ್ಟು ಅಂಬಿಗ, ಸದಾ ಭಕ್ತರಿಗೆ ಒಲಿಯದು ಅಂಬಿಗ, ಸತ್ಯ ಎಂಬುದು ಹುಟ್ಟು ಅಂಬಿಗ, ಅದು ಭಕ್ತರಿಗೆ ಒಲಿಯುವುದು ಅಂಬಿಗ. ಸತ್ಯ ಶ್ರೀ ಪುರಂದರ ವಿಠಲ ಎನ್ನ ಮುತ್ತಿನ ಮಂಟಪ ಕೊಯ್ಯೋ ಅಂಬಿಗ, ಸತ್ಯ ಶ್ರೀ ಪುರಂದರ ವಿಠಲ ಎನ್ನ ಮುತ್ತಿನ ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ಜಗದಂಬಿಗ ಅಂಬಿಗ ಮನ ನಂಬಿದೆ. ಹೇಗನ್ನಿಸ್ತು? ಭಯ ಇದೆಯಾ? ಓಕೆ. ಅರ್ಚನಾ ಮ್ಯಾಮ್? ಇಬ್ಬರು ಅದ್ಭುತ. ಲಾಸ್ಟಲ್ಲಿ ನೀವು ಒಂದು ಸ್ಲೋ ಆಗಿ ತಗೊಂಡು ಇಂಪ್ರೂವೈಸ್ ಮಾಡಿ ಮತ್ತೆ ಮುಕ್ತಾಯ ಕೊಟ್ರಲ್ಲ, ಅದು ಪ್ರೀ ಪ್ಲಾನ್ಡಾ ಅಥವಾ? ಇಲ್ಲ ಮ್ಯಾಮ್, ಈಗಲೇ ಸಡನ್. ಅದು ಮಾಡಬಾರ್ದು. ಇಬ್ಬರು ಡ್ಯೂಯೆಟ್ ಅಂತ ವೇದಿಕೆ ಮೇಲೆ ಹಾಡೋಕ್ಕೆ ಬಂದಿದ್ದಾಗ ನೀವೇನು ಮಾಡ್ತೀರಿ ಅದು ಅವ್ರಿಗೆ ಗೊತ್ತಿರಬೇಕು. ಪಾಪ ಅವ್ರು ಬ್ಲ್ಯಾಂಕ್ ಆಗಿ ನಿಂತ್ಕೋಬಾರ್ದು. ಅವ್ರಿಗೆ ಗೊತ್ತಿದೆ ಮ್ಯಾಮ್,
ಆದರೆ ಇದನ್ನು ನಾನು ಒಬ್ಬಳೇ ಹಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಅಂದರೆ ಪ್ರೀ ಪ್ಲ್ಯಾಂಡ್ ಆಯಿತು. ಪ್ರೀ ಪ್ಲ್ಯಾಂಡ್. ಮತ್ತಿಲ್ಲ ಈಗ ಮಾಡಿದ್ದು ಅಂದ್ರಲ್ಲ. ಅಂದರೆ ಅವ್ರು ಹಾಡಲಿಲ್ಲ, ಅದನ್ನು ನಾವು ಪ್ರಾಕ್ಟೀಸ್ ಮಾಡುವಾಗ ನಾನು ಒಬ್ಬಳೇ ಹಾಡ್ತೀನಿ ಅಂತ ಹೇಳಿದ್ದು. ಹಾಂ, ಸೊ ಇದು ಪ್ರೀ ಪ್ಲ್ಯಾಂಡ್. ನೀವು ಕೊನೆಯಲ್ಲಿ ಸ್ಲೋ ಆಗಿ ಹಾಡೋದು ಮತ್ತೆ ಫಾಸ್ಟ್ ಮಾಡ್ಕೊಳ್ಳೋದು ಪ್ರೀ ಪ್ಲ್ಯಾಂಡ್ ಅಲ್ವಾ? ಹೇಳಿದ್ರು ಯಾವಾಗ ಮಾಡ್ತಾರೆ ಅಂತ ಆಗಿದ್ರೆ ಕನ್ಫ್ಯೂಸ್ ಇತ್ತು. ಯಾವಾಗ ಮಾಡ್ತಾರೆ ಅನ್ನೋದು ಕನ್ಫ್ಯೂಷನ್ ಇತ್ತು, ಅದು ಗೊತ್ತಿರ್ಲಿಲ್ಲ. But ಅವ್ರು ಎಲ್ಲೋ ಇಲ್ಲ, ಒಂದ್ ಕಡೆ ಕನ್ಫ್ಯೂಷನ್ ಇದ್ದಾಗ ಅವ್ರು ಮಾಡಿದ್ ಕರೆಕ್ಟು, ಕನ್ಫ್ಯೂಷನ್ ಇದ್ದಾಗ ಸುಮ್ಮನೆ ಇದ್ಬಿಡೋದು ವಾಸಿ. ತೋಮ್ರಿ ಅವರೇ ಮತ್ತೆ ಸರಿತಮ್ಮ ಅವರೇ ಇಬ್ರು ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಕೊನೆಯಲ್ಲಿ ನೀವು ಸ್ವಲ್ಪ ಕಷ್ಟಪಟ್ರಿ. ಒಣಗ್ಬಿಡ್ತು ಮ್ಯಾಮ್, ಅದು ಹಾಂ, ಪ್ರನೌನ್ಸ್ ಮಾಡೋಕ್ಕಾಗಲಿಲ್ಲ. ಅದೇ ಕೊನೆಯಲ್ಲಿ ಸ್ವಲ್ಪ ಕಷ್ಟ ಆಗಿದ್ದು ಗೊತ್ತಾಯಿತು. ಆ್ಯಂಡ್ ತೋಮ್ರಿ ಅವ್ರಿಗೂ ಪಾಪ ಮಧ್ಯದಲ್ಲಿ ಒಂದು ಕಡೆ ವಾಯ್ಸ್ ಒಡಕ್ ಬಂತು. ಆ ಒಡಕು ಎಷ್ಟು ಚೆನ್ನಾಗಿ ಕೇಳುತ್ತಲ್ಲ ತೋಮ್ರಿ ಅವರೇ ನಿಮ್ಮ ಧ್ವನಿಲಿ. ಡುಯೆಟ್ ಹಾಡಿದ್ದೆ ಫಸ್ಟ್ ಮೇಡಮ್, ನಾವು ಯಾವಾಗ ಹಾಡಿಲ್ಲ, ಹೌದಾ? ಹಾಗಾಗಿ ಏನಾಗುತ್ತೋ ಅನ್ನೋದು ಒಂದು ಭಯ ಇತ್ತು. ಬಹಳ ಚೆನ್ನಾಗಿತ್ತು, ಹಾಡಿಲ್ಲ ನಾವು ಡುಯೆಟ್ ಎಲ್ಲ, ಬಹಳ ಚೆನ್ನಾಗಿ ಫಸ್ಟ್ ಹಾಡಿದ್ದು ನಾವು. ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಈ ಹಾಡು ಕೂಡ ನಿಮ್ಮಿಬ್ಬರ ಧ್ವನಿಯಲ್ಲಿ ಬಹಳ ಚೆನ್ನಾಗಿ ಕೇಳಿಸ್ತು. ಇದನ್ನು ಡ್ಯೂಯೆಟ್ ಕೂಡ ಮಾಡಿ ಹಾಡ್ಬೋದಂತ ನೀವಿಬ್ಬರು ಹಾಡಿದ್ಮೇಲೆ ನನಗೊಂಥರ ಈ ಥರ ಕೇಳಿದ್ರೆ ಎಷ್ಟು ಚೆನ್ನಾಗಿ ಕೇಳುತ್ತಲ್ಲ ಇದು. ಯಾವಾಗಲೂ ನಾವು ಒಬ್ಬರೇ ಹಾಡಿದ್ದನ್ನು ಕೇಳಿದ್ವಿ ಹಾಡು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅವರು ಧ್ವನಿನೇ ವಿಭಿನ್ನವಾಗಿದೆ, ನನ್ನ ಧ್ವನಿನೇ ವಿಭಿನ್ನವಾಗಿದೆ. ನನಗೆ ಭಯ ಇತ್ತು, ಅವ್ರ ಶ್ರುತಿಗೆ ನಾನು ಹಾಡ್ತೀನೋ ಇಲ್ವೋ, ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ತುಂಬ ಇತ್ತು. ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ನಮ್ಮ ಬೆಸ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಸ್ಟೇಜಲ್ಲಿ ಅದನ್ನು ಇಲ್ಲ, ತುಂಬ ಚೆನ್ನಾಗಿ ಬಂತು. ಸಣ್ಣ ಪುಟ್ಟದ್ದು ಅದು ಸಹಜ, ಒಂದು ಪರ್ಫಾರ್ಮೆನ್ಸ್ ಒಂದು ಬಂದಮೇಲೆ ಅದರಲ್ಲೂ ಡ್ಯೂಯೆಟ್ ಹಾಡುವಾಗ ಒಂದು ಹೊಂದಾಣಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು ಅದೆಲ್ಲ ಇರುತ್ತೆ. ಅದು ಬಿಟ್ಟರೆ ಇಬ್ಬರು ತುಂಬಾ ಚೆನ್ನಾಗಿ ಹಾಡಿದ್ರಿ. ಸತ್ಯ ಎಂಬುದು ಹುಟ್ಟು ಅಂಬಿಗ, ಸದಾ ಭಕ್ತರಿಗೆ ಒಲಿಯದು ಅಂಬಿಗ. ಸತ್ಯ ಎಂಬುದು ಹುಟ್ಟು ಅಂಬಿಗ, ಅದು ಭಕ್ತರಿಗೆ ಒಲಿಯುವುದು ಅಂಬಿಗ. ಸತ್ಯ ಶ್ರೀ ಪುರಂದರ ವಿಠಲ, ಎನ್ನ ಮುತ್ತಿನ ಮಂಟಪ ಕೊಯ್ಯೋ ಅಂಬಿಗ. ಖುಷಿನಾ ತೋಮ್ರಿ ಅವರೇ? ಸರಿ, ಖುಷಿ. ಓಕೆ, ನಕ್ಬಿಡಿ ಹಂಗೆ ಒಂದ್ಸಲ. ಅಯ್ಯೋ, ಸೋ ಸ್ವೀಟ್. ಒಳ್ಳೇದಾಗಲಿ ಇಬ್ಬರಿಗೂ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ನೀವು ಹಾಡಿದ್ದ ಹಾಡು ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ನಿಮ್ಮಿಬ್ಬರಿಗೂ. ನಿಮ್ಮದು ಒಂದು ಏರು ಧ್ವನಿಯಲ್ಲಿದ್ದರೆ ನಮ್ಮ ಗೌತಮಿ ಅವ್ರದ್ದು ಸ್ವಲ್ಪ ಹೆಚ್ಚಿಗೆ ಅವರು ಹಾಡನ್ನು ಬಳಸ್ಕೊಂಡು ನಿಮ್ಗೆ ಸಾಥ್ ಕೊಟ್ಟರು. ನಿಮಗೆಲ್ಲೋ ಒಂಚೂರು ಅನುಮಾನ ಕಾಣ್ತಾ ಇತ್ತು, ಅದನ್ನು ಅವರು ತೂಗಿಸ್ಕೊಂಡ್ರು ನಿಮ್ಮ ಜೊತೆ. ನಿಮ್ಮ ವಾಯ್ಸ್ಗೆ ಅವರು ಸೇರಿಕೊಂಡಲ್ವಾ? ಹಾಂ, ಒಳ್ಳೆ ಪ್ರಸ್ತುತಿ, ಒಳ್ಳೆ ಹಾಡು. ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ತೋಮ್ರಿ ಅವರೇ ಸರ್ ನಮಸ್ತೆ. ಅದು ಏನು ಚೆನ್ನಾಗಿ ಆ ಕೈನಲ್ಲೇ ಬೆರಳಲ್ಲಿ ಹಾರ್ಮೋನಿಯಂ ನಡೆದಂಗೆ ನಡೆಸ್ಕೊಂಡು ಅದರ ನನ್ನಲ್ಲಿಗೆ ಸಾಗಿಸು, ಆ ಭವಸಾಗರನ ದಾಟಿಸು ಅನ್ನೋದನ್ನು ಮೆಟ್ಲು ತೋರಿಸ್ತಾ ಇದ್ರಿ. ನೀವು ಪ್ರತಿಯೊಂದು ನೀವು ಒಂದೊಂದನ್ನು ಅನುಭವಿಸ್ತೀರಿ ಅನ್ನೋದು ನಾನು ನಿಮ್ಮಲ್ಲಿ ಕಂಡುಕೊಂಡಿದ್ದದು. ಅಂದರೆ ಸರ್, ನಾವು ಫಸ್ಟ್ ಈ ಫೀಲ್ಡ್ ಹಾಡಿನ ಇದಕ್ಕೆ ನಿಂತಾಗ ಸರ್, ನಮಗೆ ಫಸ್ಟು ಇದು ಹೇಳ್ಕೊಟ್ಟಿದ್ದು ಖಾಲಿ ನಿಂತ್ಕೊಂಡು ಹಾಡು ಹೇಳಬಾರ್ದಂತ, ಬೇಲೆ ಗೂಟ ನಿಂತು ಹಾಡು ಹೇಳ್ದಂಗೆ ಅಂತ. ಅದು ಎಂಥ ಹಾಡು ಹೇಳಿದ್ರು ನೋಡ್ರಿ. ಅದಕ್ಕೆ ಆವಾಗ ಸ್ವಲ್ಪ ಕೈ ಬಾಯಿ ಮಾಡ್ತಾ ನೋಡಿಕೊಂಡು ಜನಗಳಿಗೆ ಆ್ಯಕ್ಷನ್ ಮಾಡ್ತಾ ಒಳ್ಳೆಯದು. ಯಾಕೆ ಅದೇ ರೂಢಿ ಬಿದ್ದೋಗಿದೆ ನಮಗೆ. ಭಾಳ ಅದ್ಭುತ ಅದು. ಯಾಕೆಂದರೆ ಆ ಸಾಹಿತ್ಯದ ಭಾವನೆ ನೋಡೋರ್ಗೂ ಕೂಡ ಅರ್ಥ ಆಗುತ್ತೆ. ಅದು ನಿಮ್ಮ ಒಳ್ಳೆಯ ಲಕ್ಷಣಗಳದು. ಆಗಲಿ, ಅದ್ಭುತ. ಅದು ಚೆನ್ನಾಗಿತ್ತು, ಹಾಡುಗಾರಿಕೆ ಚೆನ್ನಾಗಿತ್ತು, ಹೊಂದಾಣಿಕೆನೂ ಚೆನ್ನಾಗಿತ್ತು. ನನಗೆ ನೀವು ಹಾಡಿದ ಕೊನೆ ಸಾಲು ಸ್ಪ್ಲಿಟ್ ಮಾಡ್ದಂಗೆ ಕೇಳಿಸ್ತಾ ಇತ್ತು. ಜಗದಂಬಾರ ಮಣ ಜಾಸ್ತಿ ಕೇಳಿಸ್ತಾ ಇತ್ತು ನನಗೆ. ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅದು ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ಸ್ಪ್ಲಿಟ್ ಮಾಡಿ ರಮಣ ನಿನ್ನ ನಂಬಿದೆ ಹಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಒಂದು ಅಕ್ಷರ ಸ್ಪ್ಲಿಟ್ ಆದ್ರೂ ಬೇರೆ ಏನೋ ಅರ್ಥ ಕೇಳಿಸ್ತದೆ. ನನಗೆ ಹೆಚ್ಚು ಕೇಳ್ತಾ ಇದ್ದು ಮಣ 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 ಅಷ್ಟು ಮಾತ್ರ ಪದ ಕೇಳ್ತಾ ಇತ್ತು. ಅದಷ್ಟೇ ನಾನು ನಿಮ್ಮಲ್ಲಿ ನೋಡ್ಕೊಂಡಿದ್ದು, ಇನ್ನು ಬೇರೆ ಏನಿಲ್ಲ. ಯಾಕೆಂದರೆ ನೀವು ಸಾಹಿತ್ಯ ಹಾಡ್ಬೇಕಾದ್ರೆ ಆ ಥರದ್ದು ಆಗುತ್ತೆ, ಅದನ್ನು ಗಮನ ಹರಿಸಿ. ಓಕೆ, ಚೆನ್ನಾಗಿ ಕಾಣಿಸ್ತಿದೆ ನಿಮ್ಮ ವೇಷಭೂಷಣ ಆಸ್ ಯೂಶುವಲ್. ಓಕೆ, ಆ್ಯಕ್ಚುಲಿ ಇವರಿಬ್ಬರು ಚಂದ ರೆಡಿ ಮಾಡ್ಕೊಂಬರೋಕ್ಕೆ ಗಾನ ಸಿಂಚನಲ್ಲೇ ಸಿಕ್ಕಾಪಟ್ಟೆ ಫೇಮಸ್ಸು.
ಇವತ್ತು ಇವರಿಬ್ರು ಡ್ಯೂಯೆಟ್ ಸಾಂಗ್ ಹಾಡ್ತಿದ್ದಾರೆ, ಅದನ್ನ ನೋಡೋಕ್ಕೂ ಖುಷಿನೇ ನಮಗೆ. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು.